ಆತ್ಮೀಯ ಸ್ನೇಹಿತರೆ, ಪರಮಾತ್ಮ ತಂದೆ ಕಾಮಧೇನುವಿನ ಅರ್ಥವನ್ನು ಅವ್ಯಕ್ತ ಮುರಳಿಯಲ್ಲಿ ಹೇಳಿದ್ದಾರೆ. ನೋಡೋಣ ಬನ್ನಿ. ತಮ್ಮನ್ನು ತಾವು ಸಾಕ್ಷಾತ್ಕಾರ ಮೂರ್ತಿ ಎಂದು ತಿಳಿಯುತ್ತೀರಾ? ಮೂರ್ತಿಯ ಕಡೆಗೆ ಏಕೆ ಹೋಗುತ್ತಾರೆ? ತಮ್ಮ ಮನದ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಲು ಯಾವುದೇ ಆತ್ಮನಲ್ಲಿ ಎಂಥದೇ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿಗಳು ಆಗಿದ್ದೀರಾ? ಅಲ್ಪಕಾಲದ್ದಲ್ಲ, ಸದಾಕಾಲದ ಕಾಮನೆಗಳನ್ನು ಪೂರ್ಣ ಮಾಡಬಲ್ಲಿರಾ? ಕಾಮಧೇನು ಎಂದು ಮಾತೆಯರಿಗೆ ಹೇಳುತ್ತಾರಲ್ಲವೇ, ಕಾಮಧೇನುವಿನ ಅರ್ಥವಾಗಿದೆ ಸರ್ವ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರು. ಯಾರ ಎಲ್ಲ ಕಾಮನೆಗಳು ಪೂರ್ಣವಾಗುವವೋ ಅವರೇ ಬೇರೆಯವರ ಕಾಮನೆಗಳನ್ನು ಪೂರ್ಣ ಮಾಡಬಲ್ಲರು. ನೋಡಿ, ಇಲ್ಲಿ ಕಾಮನೆಗಳು ಅಂದರೆ ಇಲ್ಲಿ ಈ ಲೌಕಿಕದ ಕಾಮನೆಗಳು ಅಲ್ಲ. ಇಲ್ಲಿ ನಾವೆಲ್ಲ ಕರ್ಮಬಂಧನದಿಂದ ಮುಕ್ತರಾದಾಗ ನಮ್ಮ ಅನೇಕ ಕಾಮನೆಗಳು ಇಲ್ಲಿ ನಮಗೆ ನೆರವೇರ್ತಾ ಹೋಗುತ್ತೆ. ಯಾರು ಈ ಬಂಧನ ಮುಕ್ತ ಸ್ಥಿತಿಯಲ್ಲಿದ್ದು ತಮ್ಮ ಕಾಮನೆಗಳು ಅಂದರೆ ಈ ಸಿದ್ಧಿ ಮಾಡ್ಕೊಂಡಿರ್ತಾರಲ್ವ, ತಾವೇನು ಅಂದ್ಕೊಂಡಿರ್ತಾರೋ ಅದು ಆಗ್ತಾ ಇರುತ್ತೆ, ಸಂಕಲ್ಪ ಸಿದ್ಧಿ ಆಗಿರುತ್ತೆ. ಯಾರು ಅಂತ ಸಿದ್ಧಿಯನ್ನು ಮಾಡ್ಕೊಂಡಿರ್ತಾರೋ ಅವರೇ ಬೇರೆಯವರ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡಬಲ್ಲರು. ಅವರು ಕರ್ಮ ಬಂಧನದಿಂದ ಮುಕ್ತ ಆಗಿರ್ತಾರೆ. ಅಂಥವ್ರು ಏನು ಅಂದ್ಕೊಂಡ್ರು ಕೂಡ ಸಂಕಲ್ಪ ನೆರವೇರ್ತಾ ಇರ್ತದೆ ಅಂತ ಹೇಳಿ ಇಲ್ಲಿ ತಂದೆ ಹೇಳ್ತಾ ಇರೋದು. ಅಂಥವರೇ ನಾವು ಬೇರೆಯವರ ಕಾಮನೆಗಳನ್ನು, ಬೇರೆಯವರ ಸಂಕಲ್ಪಗಳನ್ನು ಈಡೇರಿಸೋದು ಅಂತ ತಂದೆ ಹೇಳಿರೋದು. ನಮಗೆ ಸದಾ ಸರ್ವರ ಕಾಮನೆಗಳನ್ನು ಪೂರ್ಣ ಮಾಡುವ ಮೂರ್ತಿಯಾಗಬೇಕೆಂಬ ಗುರಿಯನ್ನಿಟ್ಟುಕೊಳ್ಳಿ. ಸರ್ವರ ಇಚ್ಛೆಯನ್ನು ಪೂರ್ಣ ಮಾಡುವವರು ಇಚ್ಛಾ ಮಾತ್ರ ಅವಿದ್ಯೆ ಆಗಿರ್ತಾರೆ. ಅಂದರೆ ಇವರು ಯಾವ ಇಚ್ಛೆಯನ್ನು ಕೂಡ ಇಟ್ಕೊಂಡಿರೋದಿಲ್ಲ. ಅವರು ಇಚ್ಛಾ ಮಾತ್ರ ಅವಿದ್ಯೆ ಅಂದರೆ ಇಚ್ಛೆಯನ್ನು, ಇಂಥ ಆಸೆ ಇದೆ ನಂದು ಅಂದರೆ ಈ ವಸ್ತು ವೈಭೋಗ ಸಂಬಂಧದಲ್ಲಿರ್ಬೋದು, ದೇಹಾಭಿಮಾನದಲ್ಲಿ ಬರೋದಿಲ್ಲ. ಅವರಿಗೆ ಯಾವುದೇ ಇಚ್ಛೆಗಳು ಕೂಡ ಇರೋದಿಲ್ಲ. ಕೇವಲ ಮಧುರ ಮನೆಯ ನೆನಪೇ ಇರ್ತದೆ. ಹಾಗೆ ಈ ರೀತಿ ಅಭ್ಯಾಸ ಮಾಡಬೇಕು. ಪ್ರಾಪ್ತಿ ಸ್ವರೂಪರಾಗುವುದರಿಂದ ಬೇರೆಯವರಿಗೆ ಪ್ರಾಪ್ತಿ ಮಾಡಿಸಬಹುದು. ನಾವೇ ಪ್ರಾಪ್ತಿ ಸ್ವರೂಪರಾಗಿಲ್ಲ, ನಾವೇ ಇನ್ನೂ ಕೊರತೆಯಲ್ಲಿದ್ದೀವಿ ಅಂದರೆ ಅದು ಹೇಗೆ ನಾವು ಇನ್ನೊಬ್ಬರಿಗೆ ಪ್ರಾಪ್ತಿ ಮಾಡಿಸ್ತೀವಿ? ಹಾಗೆ ನಮ್ಮನ್ನು ಸಂಪೂರ್ಣರು ಸಂಪನ್ನ ಸ್ಥಿತಿಯಲ್ಲಿ ನಾವಿರಬೇಕಾಗ್ತದೆ ಅಂತ ತಂದೆ ಹೇಳ್ತಾ ಇರೋದಿಲ್ಲ. ನಾವು ಸಂಪೂರ್ಣ ಸಂಪನ್ನತೆ ಸ್ಥಿತಿಯಲ್ಲಿ ನಾವಿದ್ವಿ ಅಂದರೆ ಆಗ ನಾವು ಇನ್ನೊಬ್ಬರಿಗೆ ಖಂಡಿತವಾಗಿ ಪ್ರಾಪ್ತಿಯನ್ನು ಮಾಡಿಸ್ತೀವಿ. ಆದ್ದರಿಂದ ಸದಾ ತಮ್ಮನ್ನು ದಾತ ಅಥವಾ ವರದಾನಿ ಎಂದು ತಿಳಿದುಕೊಳ್ಳಿ. ಅಂದರೆ ನಾನು ಸದಾ ದಾತಾನ ಮಗು. ಯಾರು ದಾತಾನ ಮಕ್ಕಳು ನಾವೆಲ್ಲ. ದಾತ ಮಹಾದಾನಿ ಅಂತ ನಾವು ತಿಳಿದುಕೊಳ್ಳೋದ್ರಿಂದ ಇದು ಆಗತ್ತೆ ಅಂತ ತಂದೆ ಹೇಳ್ತಾ ಇರೋದು. ಮಹಾಜ್ಞಾನಿಯಾದ ಮೇಲೆ ಮಹಾದಾನಿಯ ಕರ್ತವ್ಯ ನಡೀತದೆ. ಅಂದರೆ ಪರಮಾತ್ಮ ಈ ಜ್ಞಾನ ಮುರಳಿಯನ್ನು ಕೇಳ್ತಾ ಇದ್ದೀವಿ, ನಡೀತಾ ಇದ್ದೀವಿ ಅನ್ಬೇಕಾದ್ರೆ ಆ ಮಹಾದಾನಿಯ ಪಾತ್ರನೂ ಕೂಡ ಇಲ್ಲಿ ನಡೀತದೆ. ಈ ಸಂಗಮ ಯುಗದಲ್ಲಿ ಮಹಾಜ್ಞಾನಿಯ ಪರೀಕ್ಷೆ ಮಹಾದಾನಿಯಾಗುವುದರಿಂದ ಆಗುತ್ತದೆ. ಈ ಜ್ಞಾನಿಯೇನು ಆದ್ವಿ, ಸುಮ್ಮನೆ ಕೂತ್ವಿ ಅಂದರೆ ಅಲ್ಲ. ಪುರುಷಾರ್ಥ ಏನು? ನಾವು ಜ್ಞಾನವನ್ನು, ಯೋಗದಿಂದ ನಮ್ಮ ಶಕ್ತಿಯನ್ನು ದಾನ ಮಾಡ್ತೀವಿ. ಪ್ರಕೃತಿಗೆ ಇರ್ಬೋದು, ಆತ್ಮಗಳಿಗೆ ಇರ್ಬೋದು, ಪಂಚತತ್ವಗಳಿಗೆ, ಆತ್ಮಗಳಿಗೆ ನಾವು ಮಹಾದಾನವನ್ನು ಅಂದರೆ ಯೋಗದಾನ ಅಂತ ಹೇಳ್ತೀವಲ್ವ. ಯೋಗದಾನವನ್ನು, ಶಕ್ತಿಯನ್ನು ದಾನ ಮಾಡ್ತಿರ್ತೀವಿ. ನಾವು ಸಂಕಲ್ಪಗಳಿಂದ ಏನನ್ನು ದಾನ ಮಾಡ್ತೀವಿ? ಶಕ್ತಿಯನ್ನು. ಆಗ್ತದೆ. ಸುತ್ತಾಡುವುದು ಹಿಡಿಸುತ್ತದೆಯೇ? ಯಾರಿಗೆ ಇದರ ಅಭ್ಯಾಸ ಇದೆಯೋ ಅವರು ಸುತ್ತಾಡಿಕೊಂಡಿರ್ತಾರೆ. ಇಲ್ಲಿಯೂ ಅದೇ ರೀತಿ ಯಾರು ಎಷ್ಟು ಸುತ್ತಾಡುತ್ತಾರೆಯೋ ಅವರು ಅಷ್ಟು ಬೇರೆಯವರನ್ನು ಬುದ್ಧಿಯೋಗದಿಂದ ಸುತ್ತಾಡಿಸುತ್ತಾರೆ. ತಮ್ಮಿಂದ ಸಾಕ್ಷಾತ್ಕಾರ ಆಗಬೇಕು. ಹೇಗೆ ಸಾಕಾರ ರೂಪದ ಮುಂದೆ ಬಂದಾಗ ಪ್ರತಿಯೊಬ್ಬರು ಭಾವನೆಗನುಸಾರ ಸಾಕ್ಷಾತ್ಕಾರದ ಅನುಭವವಾಗುತ್ತಿತ್ತು, ಅದೇ ರೀತಿ ತಮ್ಮಿಂದ ಕ್ಷಣ ಕ್ಷಣಕ್ಕೂ ಅನೇಕ ಅನುಭವ ಅಥವಾ ಸಾಕ್ಷಾತ್ಕಾರವಾಗುವುದು. ಅಂದರೆ ಪರಮಾತ್ಮ ತಂದೆ ಈ ಸಾಕಾರ ಬ್ರಹ್ಮನ ತನುವಿನ ಮೇಲೆ ಯಾವಾಗ ಪ್ರವೇಶ ಮಾಡಿದ್ರೋ ಈ ಯಜ್ಞದ ಆದಿಯಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರ ಆಗಲಿಕ್ಕೆ ಶುರುವಾಯಿತು. ಆದರೆ ಈ ಜನರು ಕೆಲವೊಂದು ಇವರು ಏನೋ ಮಾಯೆ ಮಾಡ್ತಿದ್ದಾರೆ, ಇಲ್ಲಿ ಕೆಟ್ಟ ತಂತ್ರ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಶುರು ಮಾಡಿದ ಮೇಲೆ ಪರಮಾತ್ಮ ತಂದೆ ಈ ಸಾಕ್ಷಾತ್ಕಾರ ಮಾಡೋದನ್ನು ನಿಲ್ಲಿಸ್ಬಿಟ್ರು. ಆದ್ದರಿಂದ ಅಂತಿಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷಾತ್ಕಾರ ಆಗೇ ಆಗುತ್ತದೆ. ಸಾಕ್ಷಾತ್ಕಾರದ ಹಿಂದೆ ಹೋಗಬೇಡಿ ಅಂತ ತಂದೆ ಹೇಳ್ತಿದ್ದಾರೆ.
ಈಗ ಸದಾ ಜ್ಞಾನ ಸ್ವರೂಪರಾಗಿ ಮಹಾದಾನಿಯಾಗಿ ಯೋಗದಾನ ಮಾಡ್ತಾ ಬನ್ನಿ. ಅದು ಮಾಡೋ ಟೈಮಲ್ಲಿ ತಂದೆ ಮಾಡಿಸ್ತಾರೆ ಸಾಕ್ಷಾತ್ಕಾರವನ್ನು. ಸಾಕ್ಷಾತ್ಕಾರ ಮಾಡಿಸ್ಕೊಂಡವರೆಲ್ಲ ಜ್ಞಾನಿ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಅದೇ ರೀತಿ ತಮ್ಮಿಂದ ಕ್ಷಣಕ್ಕೂ ಅನೇಕ ಅನುಭವ ಅಥವಾ ಸಾಕ್ಷಾತ್ಕಾರ ಆಗುವುದು. ಆದರೆ ನಮ್ಮಿಂದ ಮತ್ತೊಬ್ಬರಿಗೆ ಆ ಸಾಕ್ಷಾತ್ಕಾರ ಆಗ್ತದೆ, ಯಾರು ಅಲೆದಾಡ್ತಿರೋ ಆತ್ಮಗಳಿಗೆ. ಹೀಗೆ ದರ್ಶನೀಯ ಮೂರ್ತಿ ಅಥವಾ ಸಾಕ್ಷಾತ್ಕಾರ ಮೂರ್ತಿ ಅವ್ಯಕ್ತ ಆಕೃತಿ ರೂಪ ತೋರಿಸಿದಾಗ ಆಗುವಿರಿ. ಯಾರೇ ಎದುರಿಗೆ ಬಂದರೂ ಅವರಿಗೆ ಶರೀರ ಕಂಡುಬರದೆ ಕೇವಲ ಸೂಕ್ಷ್ಮವತನದಲ್ಲಿಯ ಪ್ರಕಾಶಮಯ ರೂಪ ಕಂಡುಬರಬೇಕು. ಕೇವಲ ಮಸ್ತಕದ ಪ್ರಕಾಶವಲ್ಲ, ಆದರೆ ಇಡೀ ಶರೀರದಿಂದ ಪ್ರಕಾಶದ ಕೇವಲ ಮಸ್ತಕದಿಂದ ಪ್ರಕಾಶ. ಅದು ನಾ ಹೇಳಿದ್ನಲ್ಲ, ಅವಿನಾಶಿ ತಿಲಕ ಅಂತ ಒಂದರಲ್ಲಿ ಹೇಳಿದ್ದೀನಿ. ಕೇವಲ ಅದು ತಿಲಕ ಆಗಿರುತ್ತದೆ. ಇಡೀ ಪ್ರಕಾಶ, ಇಡೀ ನಮ್ಮ ದೇಹವೇ ಶರೀರದಿಂದನೇ ಪ್ರಕಾಶ ಕಂಡುಬರಬೇಕು. ಆಗ ನಾವು ಸಂಪೂರ್ಣ ಮಹಾದಾನಿ. ಯಾವಾಗ ಪ್ರಕಾಶವನ್ನು ನೋಡುವರೋ ಆಗ ಸ್ವಯಂ ಪ್ರಕಾಶ ರೂಪವಾಗಿರ್ತಾರೆ ಅಂತ ತಂದೆ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಪರಮಾತ್ಮ ತಂದೆ ಹೇಳ್ತಿದ್ದಾರೆ, ಈ ಸಾಕ್ಷಾತ್ಕಾರ ಮಾಡಿಸ್ಕೊಳೋದ್ಕಿಂತ ಜ್ಞಾನ ದೊಡ್ಡದು, ಈ ಜ್ಞಾನಕ್ಕಿಂತ ದಾನ ದೊಡ್ಡದು. ಇದರ ಅರ್ಥ ದಾನ ದೊಡ್ಡದು ಅಂದರೆ ಯೋಗ ದೊಡ್ಡದು. ಪರಮಾತ್ಮನ ತಂದೆ ಯೋಗ ಅಂದ್ರೇನು, ನೆನಪು ದೊಡ್ಡದು ಅಂತ ಪರಮಾತ್ಮ ಇಲ್ಲಿ ಮುಖ್ಯವಾಗಿ ಹೇಳೋದು. ಇದನ್ನು ನೆನಪಿನಲ್ಲಿಡಿ. ಕಾಮಧೇನು, ನಾವೆಲ್ಲ ಕಾಮಧೇನು ಆಗಬೇಕು ಅಲ್ವಾ, ಮಹಾದಾನಿ ಆಗಬೇಕು. ಅದರಿಂದ ನಾವು ಮನಸ್ಸನ್ನು ಸಂಪನ್ನ ಸ್ಥಿತಿಯಲ್ಲಿ ತಗೊಂಡು ಮತ್ತೊಬ್ಬರನ್ನು ಕೂಡ ಸಂಪನ್ನತೆಗೆ ಅನುಭವವನ್ನು ಮಾಡೋಣ. ಓಂ ಶಾಂತಿ.